ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ಇದು ನಮ್ಮ ಇನ್ನೊಂದು ಪ್ರಾಪರ್ಟಿ 2030 BDA ಲೇಔಟಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ. ನೀವು ನೋಡ್ತಾ ಇದ್ದೀರಾ, ಆಪೋಸಿಟಲ್ಲಿ 30 ಫೀಟ್ ರೋಡ್ ಇದೆ. ಬನ್ನಿ ಈಗ ಪ್ರಾಪರ್ಟಿ ಒಳಗೆ ಹೋಗಿ ಪ್ರಾಪರ್ಟಿ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಿಮಗೆ ಇನ್ನೂ ಇದು ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ ಆಗಿರುತ್ತೆ. ಇನ್ನೂ ಒಂದು 40 ಡೇಸ್ ಟೈಮ್ ತೊಗೊಳುತ್ತೆ ಕಂಪ್ಲೀಟ್ ಆಗೋದಕ್ಕೆ. ನಿಮಗೆ ಕೆಳಗಡೆ ಕಾರ್ ಪಾರ್ಕಿಂಗ್ ಹಾಗೆ ಒಂದು ರೂಮ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು. ನೀವು ಒಂದು ರೂಮ್ ಹಾಗೆ ಅದಕ್ಕೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ನೀವು ನೋಡಿದ್ರಲ್ಲ, ಗ್ರೌಂಡ್ ಫ್ಲೋರ್ ಈ ರೀತಿ ಇತ್ತು. ಬನ್ನಿ ಈಗ ಫಸ್ಟ್ ಫ್ಲೋರಿಂದ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ. ಬನ್ನಿ ಈಗ ಪ್ರಾಪರ್ಟಿ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಿಮಗೆ ಇದು ಮನೆಯ ಮೇನ್ ಡೋರ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ವೆಂಟಿಲೇಷನ್ಗೆ ಇಲ್ಲೂ ಕೂಡ ಸ್ಪೇಸ್ನ ಬಿಟ್ಕೊಟ್ಟಿದ್ದಾರೆ. ಬನ್ನಿ ಈಗ ಒಳಗೋಗಿ ಪ್ರಾಪರ್ಟಿ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇರ್ಬೋದು, ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮ್ಗೊಂದು ಸ್ಪೇಷಿಯಸ್ ಆದ ಲಿವಿಂಗ್ ಹಾಲ್ ಇದೆ. ನೀವು ನೋಡ್ತಿದ್ದೀರಾ, ಟಿವಿ ಯೂನಿಟ್, ಒಂದು ಮಾಡ್ರೇಟ್ ಟಿವಿ ಯೂನಿಟ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ನು ಕೂಡ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ಹಾಗೆ ನಿಮಗೆ ದೇವ್ರ ಮನೆ ಇಲ್ಲಿ ಬರುತ್ತೆ, ಒಂದು ವುಡ್ ವರ್ಕಲ್ಲಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಹಾಲಿನ ಲೆಫ್ಟಿಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಸಿಗುತ್ತೆ, ನೀವು ನೋಡ್ಬೋದು. 2030 ನಿಮಗೆ ಗ್ರೌಂಡ್ ಫ್ಲೋರಲ್ಲೂ ಕೂಡ ನಿಮಗೆ ರೂಮ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ನಿಮಗೆ ಟಿವಿ ಯೂನಿಟ್ ಆಗಿರ್ಬೋದು, ಸ್ಟೋರೇಜಿಗೆ ಕಬರ್ಡ್ಸ್ ಆಗಿರ್ಬೋದು ಎಲ್ಲ ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ನು ಕೂಡ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಬರುತ್ತೆ. ಹಾಗೇನೆ ನಮ್ಮ ರೂಮಿನ ಲೆಫ್ಟ್ ಸೈಡ್ಗೆನೆ ನಿಮಗೆ ಕಿಚನ್ ಇದೆ, ಕ್ಲೋಸ್ ಕಿಚನ್ನು, ನೀವು ನೋಡ್ಬೋದು. ಬೆಲ್ ಶೇಪ್ ಕ್ಲೋಸ್ ಕಿಚನ್ನು, ಅದಕ್ಕೆ ಯುಟಿಲಿಟಿ ಕೂಡ ಅಟ್ಯಾಚ್ ಮಾಡಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಹಾಗೆ ನಿಮಗೆ ಸ್ಟೋರೇಜ್ಗೆ ಯಾವ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಎಲ್ಲ ಕಡೆ ಸ್ಟೋರೇಜ್ನ ಪ್ರಾವಿಷನ್ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಮೇಲೂ ಕೂಡ ಸ್ಟೋರೇಜ್ನ ಪ್ರಾವಿಷನ್ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ನಿಮಗೆ ಅಟ್ಯಾಚ್ಡ್ ಆಗಿ ಒಂದು ಯುಟಿಲಿಟಿ ಕೂಡ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ಬೋದು. ನೀವು ನೋಡಿದ್ರಲ್ಲ, ಈ ಫ್ಲೋರ್ನಲ್ಲಿ ಇಷ್ಟೆಲ್ಲ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರಿಗೆ ಹೋಗಿ ಯಾವ ಥರ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಿಮಗೆ ನೆಕ್ಸ್ಟ್ ಫ್ಲೋರ್ಗೆ ಎಂಟರ್ ಆಗ್ತಾ ಇದ್ದಂಗೆ ವೆಂಟಿಲೇಷನ್ಗೆ ಎಲ್ಲ ಕಡೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಲೆಫ್ಟ್ ರೈಟ್ ಸೈಡ್ ಹಾಗೆ ಮತ್ತೆ ನಮ್ಮ ಆಪೋಸಿಟ್ ಸೈಡಲ್ಲಿ ಎರಡೂ ಕಡೆ ಕೂಡ ನಿಮಗೆ ರೂಮ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಈಗ ರೂಮ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ, ಎಂಟರ್ ಆಗ್ತಾ ಇದ್ದಂಗೆ ಒಂದು ಒಳ್ಳೆ ಸ್ಪೇಷಿಯಸ್ ಆದ ರೂಮು. ನಿಮಗೆ ಕಬರ್ಡ್ಸಿಗೆ ಇಲ್ಲಿ ಪ್ಲಾನ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಹಾಗೆ ನಿಮಗೆ ಸ್ಟಡಿ ಯೂನಿಟಿಗೆ ಕೂಡ ಪ್ಲಾನ್ ಮಾಡಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಹಾಗೆ ನಿಮಗೆ ಫಾಲ್ ಸೀಲಿಂಗ್ ವರ್ಕ್ ಕೂಡ ಮಾಡಿದ್ದಾರೆ, ನೀವು ನೋಡ್ಬೋದು. ಈ ರೂಮ್ನಲ್ಲಿ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡಿದ್ರಲ್ಲ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇತ್ತು ಅಂತ ಹೇಳಿ. ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇರ್ಬೋದು, ಮಾಸ್ಟರ್ ಬೆಡ್ರೂಮ್ಗೆ ಎಂಟರ್ ಆಗ್ತಾ ಇದ್ದಂಗೆ ಒಂದು ಸ್ಪೇಷಿಯಸ್ ಆದ ಬೆಡ್ರೂಮ್ ಸಿಗುತ್ತೆ ನಿಮಗೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಲಕ್ಸುರಿ ಟಿವಿ ಯೂನಿಟ್ ಆಗಿರ್ಬೋದು, ವಾರ್ಡ್ರೋಬ್ಸ್ಗಳಾಗಿರ್ಬೋದು, ಕಾಟ್ ಆಗಿರ್ಬೋದು ಎಲ್ಲ ಕೂಡ ಬಿಲ್ಟ್ ಮಾಡಿದ್ದಾರೆ. ಈಗ ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ನು ಕೂಡ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ. ಹಾಗೆ ಈ ರೂಮ್ನಲ್ಲಿ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ, ನೀವು ನೋಡ್ಬೋದು. ಹಾಗೆ ನೋಡಿದ್ರಲ್ಲ, ಈ ಫ್ಲೋರ್ನಲ್ಲಿ 2 ರೂಮ್ಗಳನ್ನ ಪ್ಲಾನ್ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಫ್ಲೋರ್ನಲ್ಲಿ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಾಗೇನೆ ನಿಮಗೆ ಈ ಫ್ಲೋರ್ಗೆ ಎಂಟರ್ ಆಗ್ತಾ ಇದ್ದಂಗೆ ನಮ್ಮ ಆಪೋಸಿಟ್ ಸೈಡಲ್ಲಿ ಒಂದು ರೂಮ್ ಇದೆ. ಹಾಗೆ ಒಂದು ಸಿಟ್ಔಟ್ ಏರಿಯಾ ಕೂಡ ಪ್ಲಾನ್ ಮಾಡಿದ್ದಾರೆ. ಬನ್ನಿ ಈಗ ಫಸ್ಟ್ ರೂಮ್ನ ನೋಡ್ಕೊಂಡು ಬಂದು ಆಮೇಲೆ ಸಿಟ್ಔಟ್ ಏರಿಯಾ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ, ಒಂದೊಳ್ಳೆ 30-40 ಅಲ್ಲಿರೋ ರೂಮ್ ಥರ ಇದೆ, ಒಂದೊಳ್ಳೆ ದೊಡ್ಡ ರೂಮ್ಗಳು. ಹಾಗೆ ನಿಮಗೆ ನೋಡ್ತಾ ಇರ್ಬೋದು, ಟಿವಿ ಯೂನಿಟ್ ಆಗಿರ್ಬೋದು, ಸ್ಟಡಿ ಯೂನಿಟ್ ಆಗಿರ್ಬೋದು, ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ನ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಬರುತ್ತೆ. ಹಾಗೆ ಅಲ್ಲಿ ಬ್ಯಾಕ್ ಸೈಡಲ್ಲಿ ನಿಮಗೆ ಕಬರ್ಡ್ಸ್ ಬರುತ್ತೆ, ನೀವು ನೋಡ್ಬೋದು. ಹಾಗೆ ನಿಮಗೆ ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಹಾಗೆ ಒಂದು ರೂಮ್ನ ಆದಮೇಲೆ ನಿಮಗೆ ಇಲ್ಲಿ ಒಂದು ಸಿಟ್ಔಟ್ ಏರಿಯಾ ಕೂಡ ಪ್ಲಾನ್ ಮಾಡಿದ್ದಾರೆ, ನೀವು ನೋಡ್ಬೋದು. ನೋಡ್ತಾ ಇದ್ದೀರಾ, ಈ ಏರಿಯಾನ ನಿಮಗೆ ಸಿಟ್ಔಟ್ ಏರಿಯಾ ಆಗಿ ಪ್ಲಾನ್ ಮಾಡಿಕೊಟ್ಟಿದ್ದಾರೆ.
ನೀವು ನೋಡಿದ್ರಲ್ಲ ಫ್ರೆಂಡ್ಸ್, ಮನೆ ಹೇಗಿತ್ತು ಅಂತ ಹೇಳಿ. ಇದಾಗಿತ್ತು ಇವತ್ತಿನ ಪ್ರಾಪರ್ಟಿ. 2030 BDA ಲೇಔಟಲ್ಲಿ ಬಿಲ್ಟಪ್ ಆಗಿದೆ. ನಿಮಗೆ ಇದು ಈಸ್ಟ್ ಫೇಸಿಂಗ್ ಡೋರ್ ಹಾಗೆ ಸೌತ್ ಫೇಸಿಂಗ್ ಸೈಟ್ ಬರುತ್ತೆ. ವಾಟರ್ಗೆ ಬೋರು ಹಾಗೆ ಕಾವೇರಿ ಎರಡೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. 1.7 ಕೋಟಿಂಗ್ ಪ್ರೈಸ್ ಇದೆ. 1,70,00,000 ನೆಗೋಷಿಯಬಲ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ನಿಮಗೆ ಯಾವುದೇ ರೀತಿ ಪ್ರಾಪರ್ಟೀಸ್ ಬೇಕು ಅಂತ ಅಂದ್ರೂ ರಾಘವೇಂದ್ರ ಎಸ್ಟೇಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಎಲ್ರಿಗೂ ಧನ್ಯವಾದ.